No, you don't have to bother. You don't have to prove my identity and look over whether I am a professional or a non professional or pretending to be professional, or either I am fake or real, or I am a man or I am a woman, or I am using woman's profile picture, or this is a fake account or whatever. You don't have to worry, okay? Yeah. Hi guys, welcome to my new video. ತಾತ ಬೆಟ್ಟದ ಮೇಲೆ ದೇವಸ್ಥಾನ ಆಯ್ತಾ ಹೋಗಿ ಸರಿ ಸರಿ. ತೆಗ್ದಿರ್ತದ ಇಲ್ಲ ನೀವೇ ತಗೋಬರ್ಲಿಲ್ಲ ಏನಿಲ್ಲ ಯಾವ ದೇವರು ಯಾವ್ದೋ ದೇವಸ್ಥಾನ ತೊಟ್ಟಲ್ಲಿ ಬಿಡೋದೆ ಪೂಜೆ ದಿನ ಪೂಜೆ ಪೂಜೆ ಮಾಡ್ಕೊಂಡಾಗವ್ರೆ ಅಲ್ಲೇ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಮೇಲ್ಕೋಟೆಗೆ ಹೋಗ್ತಾಯಿದ್ದೋ. ಆದರೆ ಹೋಗ್ಬೇಕಾದ್ರೆ ಮಂಡ್ಯ ಡಿಸ್ಟಿಕ್ಕಲ್ಲಿ ಒಂದು ಬೆಟ್ಟ ನೋಡಿದೋ. ಬೆಟ್ಟ ನೋಡಿ ತುಂಬ ಆಸೆ ಆಗೋಯ್ತು ಬೆಟ್ಟ ಹತ್ತಬೇಕು ಅಂತ. ಅದಕ್ಕೆ ನನ್ನ ಫ್ರೆಂಡ್ನ ಎತ್ತಾಕೊಂಡು ಬೆಟ್ಟನ ಹತ್ತಕ್ಕೆ ಹೋಗ್ತಾಯಿದ್ದೀವಿ. ಜಸ್ಟ್ ಒಂದು 30 ಮಿನಿಟ್ಸ್ ಆಗುತ್ತೆ. ಇದಾದಮೇಲೆ ಇಲ್ಲಿಂದ ನಾವು ನೆಕ್ಸ್ಟ್ ಸ್ಟೇಷನ್ ಮೇಲ್ಕೋಟೆನೆ. ಎಲ್ಲ ಹೇಗಿದ್ದೀರಾ? ಸ್ವಲ್ಪ ಟೈಮ್ ತೊಗೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋನ ಎಲ್ಲರೂ ಇಷ್ಟಪಟ್ರಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಸಹಕಾರ ಇದೇ ಥರ ಇದ್ದರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ನ ನಿಮಗೋಸ್ಕರ ತೊಗೊಬರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಭಾನುವಾರ ಅಂತ ಮನೇಲಿ ಬೆಡ್ಶೀಟ್ ಹೊತ್ಕೊಂಬಲ್ಕೊಂಡಿರೋ ಗೆಳೆಯರೇ, ಬನ್ನಿ ಬೆಟ್ಟ ಹತ್ತೋಣ. ಬೆಟ್ಟ ಹತ್ತುತ್ತಾ ಇವತ್ತೊಂದು ದಿನನ ಶುರು ಮಾಡೋಣ. ದೋಸ್ತು ಹತ್ತುತ್ತಾ ಬೆಟ್ಟದ ಮೇಲ್ಗಡೆ ಬಂದ್ಬಿಟ್ವಿ. ವ್ಯೂ ಅಂತೂ ತುಂಬ ಮಸ್ತಾಗಿದೆ ಇಲ್ಲಿ. ನೀವು ವಾರದ ಪೂರ್ತಿ ಇರೋ ಸ್ಟ್ರೆಸ್ ಎಲ್ಲ ರಿಲೀಫ್ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ದೇವ್ರನ್ನ ನಾವು ತುಂಬ ಮರ್ಯಾದೆಯಿಂದ ಕೈ ಮುಕ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಬನ್ನಿ. ಬಾಗಿಲು ಲಾಗ್ ಆಗಿದೆ ಅನಿಸುತ್ತೆ, ಓಪನ್ ಮಾಡ್ತೀನಿ. ದೇವರೇ ಒಳ್ಳೇದು ಮಾಡಪ್ಪ ಎಲ್ರಿಗೂ. ಈ ವಿಡಿಯೋ ನೋಡ್ತಾ ಇರೋ ನಿಮಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸ್ಟ್ರೆಸ್ ರಿಲೀಫಿಂಗ್ ಅಂದರೆ ಇದೇನೆ, ಪಾರ್ಟಿ ಮಾಡೋದು ಅಲ್ಲ, ಎಣ್ಣೆ ಹೊಡೆಯೋದು ಅಲ್ಲ, ಈ ಥರ ಬೆಟ್ಟ ಹತ್ತೋದು, ದೇವ್ರ ಕೈ ಮುಗಿಯೋದು, ಇದೇ ಸ್ಟ್ರೆಸ್ ರಿಲೀಫಿಂಗ್. ದೋಸ್ತು ಇಂಥ ಎಕ್ಸ್ಪ್ಲೋರೇಷನ್ ಸ್ಮಾಲ್ ಎಕ್ಸ್ಪಿಡೇಷನ್ಗಳನ್ನೆಲ್ಲ ಮಾಡ್ತಾ ಇರಬೇಕು ಅವಾಗವಾಗ. ಆವಾಗಲೇ ಜೀವನದಲ್ಲಿ ಮಜಾ ಇರುತ್ತೆ. ತುಂಬ ಖುಷಿಯಾಗುತ್ತೆ ನನಗೆ ಈ ಥರ ಮಾಡೋದ್ರಲ್ಲಿ. ಜಾಗ ಎಷ್ಟು ಚೆನ್ನಾಗಿದೆ ಅಂದಮೇಲೆ ಫೋಟೋ ಶೂಟ್ಗಳು ನಡೀದೇ ಇರುತ್ತಾ. ಎಲ್ಲರೂ ತಗೋತಾರೆ. ನಾನು ಒಂದೆರಡು ಫೋಟೋ ತೊಗೊಂಡೆ. ಹಾಗೆ ಎರಡೆರಡು ರೀಲ್ಸ್ ಮಾಡೋಣ ಅಂತ ಮಾಡಿದೆ. ನೆಕ್ಸ್ಟ್ ಸ್ಟೇಷನ್ ಇಸ್ ಮೇಲುಕೋಟೆ. ಗೆಳೆಯರೆ, ಮೇಲುಕೋಟೆಗೆ ಅದರದೇ ಆದಂಥ ಇತಿಹಾಸವಿದೆ. ಆ ಇತಿಹಾಸವನ್ನು ನಾನು ತಿಳಿದುಕೊಳ್ಳದೆ ನಿಮಗೆ ಹೇಳಿದರೆ ಜನರು ನನಗೆ ಹೊಡೆಯುತ್ತಾರೆ. ಅದಕ್ಕೆ ನಾನು ತಿಳಿದುಕೊಳ್ಳದೆ ಏನನ್ನೂ ಮಾತಾಡುವುದಿಲ್ಲ. ಧನ್ಯವಾದಗಳು. ನಾನು ಜಸ್ಟ್ ಆ್ಯನ್ ಎಕ್ಸ್ಪ್ಲೋರರ್, ನಾಟ್ ಆ್ಯನ್ ಹಿಸ್ಟಾರಿಕ್ ಸ್ಟೋರಿ ಟೆಲ್ಲರ್. ಇದು ಕಾನ್ಸರ್ಟ್ ಹಾಲ್ ಅನಿಸುತ್ತೆ. ಇಲ್ಲಿ ನೃತ್ಯ ನಡೆಯುತ್ತಿತ್ತೇನೋ. ಹೀಗೆ ಗೋಡೆಯ ಮೇಲೆ ಹೆಸರನ್ನು ಗೀಚಿರುವವರು ಯಾರೂ ಜೀವನದಲ್ಲಿ ಒಂದಾಗಿರುವುದಿಲ್ಲ ಅಂತ ಗ್ಯಾರಂಟಿ ನನಗಿದೆ. ಚಪ್ಪರಿಗಳೇ, ಹಿಂಗೆ ಗೋಡೆಯ ಮೇಲೆ ಹೆಸರನ್ನು ಕೆತ್ತುವುದನ್ನು ಬಿಟ್ಟು ದುಡ್ಡು ಸಂಪಾದನೆ ಮಾಡಿದ್ದರೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತಿತ್ತು. ಕಾರ್ತಿಕ್, ಸಂಜು, ನಿಮ್ಮ ಅಪ್ಪ ಅಮ್ಮ ಇದೇನಪ್ಪ ಕಳ್ಸಿರೋದು ನಿಮಗೆ? Oh no.
ನಿಮ್ಮನ್ನ ಹೆಂಗೆ ಮರ್ತೋದೆ ನಾನು. ದೋಸ್ತು ಬನ್ನಿ ನನ್ನ ಜೊತೆ, ಪರಿಚಯ ಮಾಡಿಸ್ತೀನಿ. ಮೇಲುಕೋಟೆ ಕರ್ಕೊಂಡ್ಬಂದಿದ್ದೀನಿ. ದಿಸ್ ಈಸ್ ಆನ್ ಹಿಸ್ಟಾರಿಕ್ ಸ್ಪಾಟ್. ಬನ್ನಿ ಬನ್ನಿ. ಈ ಹಿಸ್ಟಾರಿಕ್ ಸ್ಪಾಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ನಾನು ಶೇರ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ನಾನು ನಿಮಗೆ ತೊಗೊಬರ್ತೀನಿ. ಜಾಸ್ತಿ ಬಿಸಿಲು ಆಯಿತು ಅನಿಸುತ್ತೆ, ಬನ್ನಿ ಕೂತ್ಕೊಳ್ಳಿ. ಬ್ರೋ ಸಸ್ತಾ ಯೂಟ್ಯೂಬರ್ ಕಷ್ಟ ನಂಗೆ ಗೊತ್ತು. ತಿನ್ನೋ ನೀನು, ತಿನ್ನೋ ಒಂದು ತುತ್ತು ತಿನ್ನೋ. ಆಯ್ತಣ್ಣ. ಈ ಕಂಬಗಳದು ಇಂಜಿನಿಯರಿಂಗ್ ಡಿಸೈನ್ಸ್ಗಳು ನೋಡಿ, ಎಷ್ಟು ಸ್ಮಾಲ್ ಡೀಟೇಲ್ಸ್ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಇದೆಲ್ಲ ಬರೀ ಕೈಯಲ್ಲಿ ಮಾಡಿರ್ತಾರೆ ಅಂದರೆ ನಂಬಕ್ಕಾಗುತ್ತಾ ದೋಸ್ತು? ಯಾವುದೋ ಅಲ್ಟ್ರಾ ಟೆಕ್ನಾಲಜಿಯಿಂದನೇ ಮಾಡಿರೋಕ್ಕೆ ಸಾಧ್ಯ ಅಂತ ಡೌಟ್. ಆದರೆ ಮಾಡಿರೋದು ಕೈಯಲ್ಲೇ, ಹೇಗೆ ಸಾಧ್ಯ? ತಲೆ ಕೆಟ್ಟೋಗ್ತಾ ಇದೆ ಇಲ್ಲಿ ದೋಸ್ತು. ಇದನ್ನು ಅಕ್ಕ ತಂಗಿ ಕೊಳ ಅಂತ ಕರೀತಾರೆ. ಒಂದು ಕೊಳ ಸಖತ್ತಾಗಿ ಡಿಸೈನ್ ಆಗಿದೆ, ಆರ್ಕಿಟೆಕ್ಚರ್ ಎಲ್ಲ ಸಿಮಿಟ್ರಿಕ್ ಆಗಿದೆ. ಇನ್ನೊಂದು ಕೊಳ ಅನ್ಈವನ್ ಆಗಿದೆ. ಫಿಲಮ್ಗಳಲ್ಲೆಲ್ಲ ಈ ಪ್ಲೇಸ್ನ ನೀವು ನೋಡಿರ್ತೀರಾ, ಒಂದು ಸರಿನಾದ್ರು ನೋಡಿರ್ತೀರಾ. ಇದು ಅರ್ಧ ಕಟ್ಟಿ ಕನ್ಸ್ಟ್ರಕ್ಷನ್ ಆಗಿ ನಿಂತಿರೋದು ಅಂತ ಹೇಳ್ತಾರೆ, ಆದರೆ ಸಖತ್ತಾಗಿದೆ. ಹಿಸ್ಟಾರಿಕ್ ಸ್ಪಾಟ್ ಇದು. ಸೊ ಗೈಸ್, ವೆಲ್ಕಮ್ ಟು ಮೇಲುಕೋಟೆ. ಇವನೇ ಇದನ್ನೆಲ್ಲ ಬರೀತಾ ಇರೋನು. ಹಿಡ್ಕೊಳ್ಳಿ ಇವನ್ನ, ಸರಿಯಾಗಿ ಹೊಡೀರಿ ನಾನು ಬಿಟ್ಟು. ದೋಸ್ತು, ಇದೇ ಜಾಗದಲ್ಲಿ ತುಂಬ ಫಿಲಮ್ ಶೂಟಿಂಗ್ ನಡೆದಿದೆ, ತುಂಬ ಫಿಲಮ್ದು ಶೂಟಿಂಗ್ ಸ್ಪಾಟ್ಸ್ ಇದೆ. ಈಗ ನಾನು ನಿಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಈ ಥರ ಶೂಟಿಂಗ್ ಸ್ಪಾಟಲ್ಲಿ ಎಷ್ಟೊಂದು ಫಿಲಮ್ ಶೂಟಿಂಗ್ಸ್ ಇದೆ ನಡೆಯುತ್ತೆ. ಯಾವ್ಯಾವ ಫಿಲಮ್ ಅಂತ ನಿಮಗೆ ಗೊತ್ತಿರುತ್ತೆ, ನೀವು ನೋಡಿರ್ತೀರಾ, ಒಂದಲ್ಲ ಒಂದು ಸರಿ ನೋಡಿರ್ತೀರಾ. ಈಗಲೂ ಇನ್ನೊಂದು ಸರಿ ನೋಡಿ. ಬಿಡು ಬಿಡು ಬಂದ್ರು, ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ? ಬಂದ್ರು. ಗುರುವೆ, ಬೇಡ ಗುರುವೆ.
ಜೀವನ ಮೇಲೆ ಭಯ ಇದೆ ಅದ ಅಂದ್ಬಿಟ್ಟು ನನ್ನ ಫ್ರೆಂಡು ಹೆಂಗೆ ಊಟ ಮಾಡ್ತಾವೆ